ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ನಲ್ಲಿ 9ನೇ ತರಗತಿಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ LBA ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇವತ್ತಿನ ಒಂದು ತರಗತಿಯಲ್ಲಿ 5th ಲೆಸನ್ ಕುರಿತು ನೋಡ್ತಾ ಹೋಗೋಣ ಏನೆಲ್ಲ ಇದೆ ಅಂತ. ಸ್ನೇಹಿತರೆ, ಈ ಒಂದು ಲೆಸನ್ ಅಲ್ಲಿ ತುಂಬಾ ಗ್ರಾಮರ್ ಪಾರ್ಟ್ ಇದೆ. ಮೇ ಬಿ ಹಾಫ್ ಎನ್ ಅವರ್ ಮೇಲೆ ಆಗ್ಬಹುದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಸೀರಿಯಸ್ ಆದಂತ ಸ್ಟೂಡೆಂಟ್ಸ್ ಗಳು ಖಂಡಿತವಾಗ್ಲೂ ಎವ್ರಿಡೇ ತರಗತಿಗಳನ್ನ ನೋಡ್ತಾನೆ ಇರ್ತಾರೆ. ಸೊ ಹೊಸದಾಗಿ ಇವತ್ತಿನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನ್ ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 6ರಿಂದ 9ನೇ ತರಗತಿವರೆಗೂ ಕಂಪ್ಲೀಟ್ ಆದ ವಿಡಿಯೋಸ್ಗಳು ನಿಮ್ಗೆ ಬೇಕಂದ್ರೆ ಪ್ಲೇ ಲಿಸ್ಟ್ ಇದೆ. ಪ್ಲೇ ಲಿಸ್ಟ್ಗೆ ಹೋದ್ರೆ ವಿಡಿಯೋಸ್ಗಳು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ಕ್ವಶನ್ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ, ಪ್ರಿಪೋಸಿಷನ್ಸ್ ನ ನೋಡ್ತಾ ಹೋಗೋಣ. ಓಕೆನಾ? ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. So Jamuna and his family were tried dash the old relative ಅಂತ ಇದೆ. ಸೊ ಇಲ್ಲಿ ಬರ್ತಕ್ಕಂಥ ಪ್ರಿಪೋಸಿಷನ್ ಯಾವುದು ಅಂತ. ಸೊ ಇಲ್ಲಿ ಆಫ್ ಅಂತ ಬರುತ್ತೆ ಸ್ನೇಹಿತರೆ. ಯಾವ್ದು ಬರುತ್ತೆ? ಆಫ್ ಅಂತ ಬರುತ್ತೆ. ಓಕೆನಾ? ಆಫ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, ಜಮುನಾ ಅಂಡ್ ಅಲ್ಗು ವರ್ ಗ್ರೇಟ್ಲಿ ರೆಸ್ಪೆಕ್ಟೆಡ್ ಡ್ಯಾಶ್ ದ ವಿಲೇಜ್. ಸೊ ದ ವಿಲೇಜ್ ಬಂದಿದೆ ಅಂದ್ರೆ ಇಲ್ಲಿ ಏನ್ ಬರುತ್ತೆ? ಇನ್ ದ ವಿಲೇಜ್ ಅಂತ ಬರುತ್ತೆ. ಸೊ ಇದು ಇನ್ ದ ವಿಲೇಜ್ ಆಗುತ್ತೆ. ಓಕೆ, ಇನ್ ದ ವಿಲೇಜ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಮೈ ವೈಫ್ ನೋಸ್ ಬೆಸ್ಟ್ ಹೌ ಡ್ಯಾಶ್ ರನ್ ದ ಹೌಸ್. ಸೊ ಏನಾಗುತ್ತೆ ಇಲ್ಲಿ? ಮೈ ವೈಫ್ ನೋಸ್ ಬೆಸ್ಟ್ ಹೌ ಟು ರನ್ ದ ಹೌಸ್ ಅಂತ ಆಗುತ್ತೆ. ಹಾಗಾಗಿ ಇಲ್ಲಿ ಟು ಬರುತ್ತೆ ಸ್ನೇಹಿತರೆ. ಸೊ ಐ ವಿಲ್ abide dash her decision. ಓಕೆ, ಸೊ ಇಲ್ಲಿ ಯಾವ ಒಂದು ಪ್ರಿಪೋಸಿಷನ್ ಬರುತ್ತೆ ಅಂದ್ರೆ ಸೊ ಬೈ ಅಂತ ಬರುತ್ತೆ. ಓಕೆನಾ? ಬೈ ಹರ್ ಡಿಸಿಷನ್ ಅಂತ ಆಗುತ್ತೆ. ಸೊ ಲೆಟ್ ನೋ ಒನ್ ಡಿವೈಡ್ ಡ್ಯಾಶ್ ದ ಪಾತ್ ಆಫ್ ಜಸ್ಟಿಸ್ ಅಂತ. ಸೊ ಇಲ್ಲಿ ಲಾಸ್ಟ್ ಅಲ್ಲಿ ಉಳಿದಿರೋದು ಒಂದೇ ಒಂದು ಉಳಿದಿದೆ. ಯಾವ್ದದು? ಫಾರ್ಮ್, FORM, ಫ್ರಮ್ ಅಂತ ಆಗುತ್ತೆ. ಸೊ ಇಲ್ಲಿ ದ ಪಾತ್ ಆಫ್ ಜಸ್ಟಿಸ್ ಅಂತ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ದ ಅದರ್ ವರ್ಡ್ ಫಾರ್ ಅಬೈಡ್ ಈಸ್ ಡ್ಯಾಶ್ ಅಕ್ನಾಲೇಜ್ ಆರ್ ಎವರೇಜ್ ಅಂತ. ಸೊ ಇಲ್ಲಿ ಇರ್ತಕ್ಕಂತಹದ್ದು ಯಾವುದು ಸರಿಯಾದಂತ ಉತ್ತರ ಅಂತ. ಅಕ್ಸೆಪ್ಟ್, ಡಿಫೆಂಡ್, ರಿಜೆಕ್ಟ್, ಸಜೆಸ್ಟ್ ಅಂತ. ಸೊ ಸ್ನೇಹಿತರೆ, ಇದು ಆನ್ಸರ್ ಎಕ್ಸೆಪ್ಟ್ ಅಂತ ಆಗುತ್ತೆ. ಏನಾಗುತ್ತೆ? ಎಕ್ಸೆಪ್ಟ್ ಅಂತ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಮ್ಯಾಚ್ ದ ಫಾಲೋವಿಂಗ್ ವರ್ಡ್ಸ್ ಕಾಲಮ್ ಎ ವಿತ್ ದ ಸಿನೋನಿಮ್ಸ್. ಸಿನೋನಿಮ್ಸ್ ಅಂದ್ರೆ ಏನು? ಸಮನಾರ್ಥಕ ಪದ ಅಂತ. ಇಲ್ಲಿರ್ತಕ್ಕಂಥ ಸಮನಾರ್ಥ ಪದಗಳನ್ನ ನೋಡ್ತಾ ಹೋಗೋಣ. ಸೊ ಹೈಪ್ ಮಾಡಿ ಸ್ನೇಹಿತರೆ. ಲೈಕ್ ಅಂತೂ ಎಲ್ಲರೂ ಮಾಡ್ತಾನೆ ಇರ್ತೀರಾ. ಹೈಪ್ ಮಾಡಿ. ಓಕೆ, ಹೈಪ್ ಮಾಡಿ ಪಾಯಿಂಟ್ಸ್ ನ ಕೊಡ್ತಾ ಹೋಗಿ. ಸೊ ಅಬೈಡ್ ಬೈ ಇದೆ, ಬಿಸ್ಟ್ ಇದೆ, ಪರ್ಪಸ್ ಇದೆ, ಅಬ್ಸರ್ವ್ ಇದೆ, OBS ಇದೆ ಸ್ನೇಹಿತರೆ. ಅದಾದ್ಮೇಲೆ ಸೆಲ್ಡಮ್ ಇದೆ, ರಿಯಲೈಸ್ ಅಂತ ಇದೆ. ಅಲ್ಲಿ ಅಬೈಡ್ ಬೈ ಅಂತಕ್ಕಂಥದ್ದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋದೇ ಆದ್ರೆ ನೋಡಿ, ಅಬೈಡ್ ಅಂತಕ್ಕಂಥದ್ದು ಇಲ್ಲಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ಎಕ್ಸೆಪ್ಟ್ಗೆ. ಓಕೆನಾ? ಎಕ್ಸೆಪ್ಟ್ಗೆ. ಬೀಸ್ಟ್ ಇದೆಯಲ್ಲ ಸ್ನೇಹಿತರೆ, ಬೀಸ್ಟ್, ಈ ಒಂದು ಬೀಸ್ಟ್ ಅನ್ನೋದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ರೆ ಎನಿಮಲ್. ಬೀಸ್ಟ್ ಎನಿಮಲ್ ಅಂದ್ರೆ ಕ್ರೂರ ಪ್ರಾಣಿ ಅನ್ನೋ ಅರ್ಥವನ್ನ ಕೊಡುತ್ತೆ. ಬೀಸ್ಟ್ ಎನಿಮಲ್. ನೋಡಿ, ಪ್ರಪೋಸ್. ಓಕೆ, ಪ್ರಪೋಸ್ ಅಂತ ಇದೆ. ಏನಿದೆ ಇದು? ಪ್ರಪೋಸ್ಗೆ ಏನಾಗುತ್ತೆ ಇಲ್ಲಿ? ಓಕೆ, ಪ್ರಪೋಸ್ಗೆ ಏನಾಗುತ್ತೆ ಹೇಳಿ ನೋಡೋಣ. ಅವೇರ್ ಆಫ್ ಆಗುತ್ತಾ, ರೇರ್ಲಿ ಆಗುತ್ತಾ, ಸಜೆಸ್ಟ್ ಆಗುತ್ತಾ, ಕ್ಲಿಯರ್ ಆಗುತ್ತಾ? ಎಸ್, ಕ್ಲಿಯರ್ ಅಂತ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡಿ, ರೇರ್ಲಿ ಆಗುತ್ತೆ. OBS ಅಂದ್ರೆ ರಿಯಲಿ. ಸೆಲ್ಡಮ್ ಇದೆಯಲ್ಲ, ಸೆಲ್ಡಮ್ಗೆ ಅವೇರ್ ಆಫ್ ಅಂತ ಆಗುತ್ತೆ. ರಿಯಲೈಸ್. ಸೊ ರಿಯಲೈಸ್ಗೆ ಏನಾಗುತ್ತೆ ಹೇಳಿ? ರಿಯಲೈಸ್ಗೆ ಏನಾಗುತ್ತೆ ಇಲ್ಲಿ?
ಸಜೆಸ್ಟ್ ಅಂತ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣವಾ? ಎಸ್, ಐಡೆಂಟಿಫೈ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಕೊಟ್ಟಿದ್ದಾರೆ ನೋಡಿ. ಇನ್ಫಿನಿಟಿವ್ ಅಂತ ಕೊಟ್ಟಿದ್ದಾರೆ. ಮೈ ವೈಫ್ ನೋಸ್ ಬೆಸ್ಟ್ ಹೌ ಟು ರನ್ ದ ಹೌಸ್. ಸೊ ಟು ರನ್ ಅಂತಕ್ಕಂಥದ್ದು ಇಲ್ಲಿ ಇನ್ಫಿನಿಟಿವ್ ಆಗಿದೆ, ನಿಮ್ಗೆ ಗೊತ್ತು. ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಓಕೆ, ನೆಕ್ಸ್ಟ್ ನೋಡಿ. ದ ಓಲ್ಡ್ ವುಮೆನ್ ಡಿಸೈಡೆಡ್ ಟು ಟೇಕ್ ದ ಕೇಸ್ ಟು ದ ವಿಲೇಜ್ ಪಂಚಾಯತ್. ಟು ಟೇಕ್ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ? ಇನ್ಫಿನಿಟಿವ್ ಆಗಿರುತ್ತೆ. ದಟ್ಸ್ ಆಲ್ ಐ ಹ್ಯಾವ್ ಟು ಸೇ ಹಿ ಕನ್ಕ್ಲೂಡೆಡ್ ಅಂತ ಕೊಟ್ಟಿದ್ದಾರೆ. ಟು ಸೇ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ? ಇನ್ಫಿನಿಟಿವ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ. ಹಿ ಪ್ರಾಮಿಸ್ ಟು ಲುಕ್ ಆಫ್ಟರ್ ಹರ್ ಆಸ್ ಎ ಲಾಂಗ್ ಆಸ್ ಶಿ ಲಿವ್ಡ್. ಟು ಲುಕ್ ಆಗುತ್ತೆ. ಇದೇ ಯಾಕಾಗುತ್ತೆ ಅಂತ ನಿಮ್ಗೆ ಕ್ವಶನ್ ಆಗ್ಬೋದು. ಇದೇ ಯಾಕಾಗುತ್ತೆ ಅಂದ್ರೆ ನಿಮ್ಗೆ ಇನ್ಫಿನಿಟಿವ್ ಬಗ್ಗೆ ಪೂರ್ತಿ ಗೊತ್ತಿರಬೇಕು. ಸೊ ಹಂಗಾಗಿನೇ ನಾನು ಇವತ್ತಿಂದ ಗ್ರಾಮರ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಕ್ಲಾಸ್ ಬೇಸಿಕ್ ಇಂದ ಅ ಅಕ್ಷರದಿಂದ ಹಿಡ್ಕೊಂಡು ಝಡ್ ವರೆಗೂ ನಿಮ್ಗೆ ಗ್ರಾಮರ್ ಫುಲ್ ಹೇಳ್ಕೊಡ್ತೀನಿ. ಸೊ ಯಾರೆಲ್ಲ ನೋಡಿಲ್ವೋ ಇವತ್ತೇ ಮಧ್ಯಾಹ್ನ ಇರ್ಬೋದು ಮೇ ಬಿ ಕ್ಲಾಸ್ನ ಅಪ್ಲೋಡ್ ಮಾಡಿದ್ದೀನಿ. ಗ್ರಾಮರ್ ಸ್ಟಾರ್ಟ್ ಮಾಡಿದ್ದೀನಿ. ಗ್ರಾಮರ್ ಅಲ್ಲಿ ಫಸ್ಟ್ ಇಂದ ಹೋಗೋಣ. ಓಕೆನಾ? ಸೊ ನೋಡಿ, ಇಲ್ಲಿ ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ನೋಡಿ, ಥರ್ಡ್ ಕ್ವಶನ್. ರೈಟ್ ಎ ಸೂಟಬಲ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ ಟು ಗಿವನ್ ದ ಸೆಂಟೆನ್ಸ್. ಸೊ ನಮಗೆ ಓನ್ಲಿ MCQ ಡಿಸ್ಕಸ್ ಮಾಡ್ಬೇಕು, ಆದ್ರೂ ಕೂಡ ನಾನು ಇವೆಲ್ಲದ್ರ ಬಗ್ಗೆನೂ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಫಸ್ಟ್ ಏನಿದೆ ಇಲ್ಲಿ ನೋಡಿ. ಚಾಚಿ, ಯು ಆರ್ ಅವೇರ್ ಆಫ್ ಮೈ ಫ್ರೆಂಡ್ಶಿಪ್ ವಿತ್ ಜುಮ್ಮಾ. ಇದೇನಾಗುತ್ತೆ ಅಂತಂದ್ರೆ ಇದು ಚೆಕ್ಕಿಂಗ್ ಎ ಕನ್ಸಿಯನ್ಸಿ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಬಟ್ ನೋಡಿ ಇಲ್ಲಿ, ಬಟ್ ಇಟ್ ಈಸ್ ರೈಟ್ ಮೈ ಸನ್, ಇಟ್ ಕೀಪ್ ಮಮ್ ಅಂಡ್ ನಾಟ್ ಸೇ ದಟ್ ಯು ಆರ್ ಕನ್ಸಿಡರ್ ಜಸ್ಟ್ ಅಂಡ್ ಫೇರ್ ಅಂತ ಇದೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಇದು ಪ್ಲೆಡ್ಡಿಂಗ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಲ್ಯಾಂಗ್ವೇಜ್ ಫಂಕ್ಷನ್ ಗೊತ್ತಾಗಬೇಕು, ಆವಾಗ ಮಾತ್ರ ಇವೆಲ್ಲ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತಾ ಹೋಗುತ್ತೆ. ನೋಡಿ, ಇವೆಲ್ಲ ಸಿಲೆಬಲ್ಸ್ ಇದೆ. ಈ ಸಿಲೆಬಸ್ ನ ನಾವು ಡಿವೈಡ್ ಮಾಡಿ ಹೇಳ್ಬೇಕಾಗುತ್ತೆ. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ಸೊ ಇಲ್ಲಿ ನೋಡಿ, ಕಲೆಕ್ಟಿವ್ ವರ್ಡ್ಸ್ ಇದೆ. ಮಂತ್ಲಿ ಅನ್ನೋದಕ್ಕೆ ಯಾವ ಕಲೆಕ್ಟಿವ್ ವರ್ಡ್ ಬರುತ್ತೆ ನೋಡಿ, ಇಲ್ಲಿ ಇರ್ತಕ್ಕಂಥದ್ದು ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ್ದು ಬರುತ್ತೆ? ಸೊ ಇದೇನಾಗುತ್ತೆ? ಸೊ ಕ್ವಶನ್ 6 ಅಲ್ಲಿ ಏನಾಗುತ್ತೆ? ಮಂತ್ಲಿ. ಎಸ್, ಕರೆಕ್ಟ್. ಅಲೌನೆಸ್ ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ, ಫ್ರೆಂಡ್ ಇದೆ ಅಲ್ವಾ? ಸೊ ಫ್ರೆಂಡ್ ಇರೋದೇನಾಗುತ್ತೆ? ಫ್ರೆಂಡ್ಶಿಪ್ ಅಂತ ಆಗುತ್ತೆ. ಪರ್ಸನಲ್ ಫೀಲಿಂಗ್ ಎಲ್ಲಿದೆ? ಪರ್ಸನಲ್ ಫೀಲಿಂಗ್ ಇದು ಥರ್ಡ್ ಒನ್ ಅಂತ ಅನ್ಕೊಳ್ಳಿ. ಓಕೆ, ಅದಾದ್ಮೇಲೆ ನೋಡಿ, ಪಾತ್ ಆಫ್ ಜಸ್ಟಿಸ್ ಆಗುತ್ತೆ. ಲುಕ್ ಅಂತಕ್ಕಂಥದ್ದು ಲುಕ್ ಆಫ್ಟರ್ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಇದಾಗುತ್ತೆ. ಅದಾದ್ಮೇಲೆ ನೋಡಿ, ವಾಚ್ಡ್ ಅಂತ ಇದೆ. ಸೊ ಇದಕ್ಕೇನಾಗುತ್ತೆ? ಬೀಸ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಎಲ್ಲಿದೆ ಬೀಸ್ಟ್? ಇಲ್ಲಿದೆ ನೋಡಿ, ಬೀಸ್ಟ್ ಆಗುತ್ತೆ. ಓಕೆನಾ? ಸೊ ಅದಾದ್ಮೇಲೆ ಪೀಸ್ ಆಫ್ ಏನಾಗುತ್ತೆ? ಪೀಸ್ ಆಫ್ ಲಕ್ ಆಗುತ್ತೆ. ಎಲ್ಲಿದೆ ನೋಡಿ? ಇಲ್ಲಿದೆ ನೋಡಿ. ಎಸ್. ಓಕೆ, ಸೊ ನೆಕ್ಸ್ಟ್ ಬನ್ನಿ. ಸೊ ಈ ಒಂದು ಸೆಂಟೆನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಎರರ್ಸ್ ನ ನೋಡ್ಬೇಕಾಗಿದೆ ನಾವಿಲ್ಲಿ. read the given sentence, identify the error, choose the correct word, homophones and fill in the blanks ಅಂತ ಕೊಟ್ಟಿದ್ದಾರೆ. Juman had an old aunt who had dash property. ಓಕೆ, ಸೊ ಡ್ಯಾಶ್ ಪ್ರಾಪರ್ಟಿ ಅಂತ ಇದೆ. ಸೊ ಇಲ್ಲೇನಾಗುತ್ತೆ? ಸೊ 8th ಕ್ವಶನ್ ಸಮ್ ಪ್ರಾಪರ್ಟಿ ಅಂತ ಆಗುತ್ತೆ. ಏನಾಗುತ್ತೆ?
ಸಮ್ ಇಲ್ಲಿದೆ ನೋಡಿ, SOME ಸಮ್ ಆಗುತ್ತೆ. ಇಟ್ ಈಸ್ ರೈಟ್ ಮೈ ಸನ್ ಟು ಕೀಪ್ ಮಮ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ, ಇಟ್ ಈಸ್ ರೈಟ್ ಮೈ ಸನ್, SOU ಸನ್ ಅಲ್ಲ, SON ಸನ್ ಆಗುತ್ತೆ, SON ಸನ್ ಆಗುತ್ತೆ. ಓಕೆ, SON ಸನ್ ಆಗುತ್ತೆ. ಸೊ ಜುಮನ್ ವಾಸ್ ಟ್ರೈಡ್ ಆಫ್ ದ ಓಲ್ಡ್ ರಿಲೇಟಿವ್. ಸೊ ಇದು ಸ್ಪೆಲ್ಲಿಂಗ್ ರಾಂಗ್ ಇದೆ ಇಲ್ಲಿ ಅಲ್ವಾ. ಸೊ ಇದಕ್ಕೆ ಸರಿಯಾದಂಥದ್ದು ಯಾವುದು, ಇಲ್ಲಿದೆ ನೋಡಿ, ಟ್ರೈಡ್. ಸೊ ನೆಕ್ಸ್ಟ್ ಸಮ್ ನೋಡಿ, ಇಲ್ಲೇ ಎರರ್ ಇದೆ, SOME ಸಮ್, ಅದು ಮುಗೀತಷ್ಟೇ. SOME ಸಮ್, SOME ಸಮ್ ಎಲ್ಲಿದೆ, ಇಲ್ಲಿದೆ ನೋಡಿ. ಸೊ ಫಿಫ್ತ್ ಕ್ವಶನ್ ಅಲ್ಲಿ ದೇರ್ ಬಾಂಡ್ ಆಫ್ ಫ್ರೆಂಡ್ಶಿಪ್ ವಾಸ್ ಬ್ರೋಕನ್. ಸೊ ಇಲ್ಲಿ ಈ ದೇರ್ ಬರಲ್ಲ, ಯಾವ ದೇರ್ ಬರುತ್ತೆ, ಇದು ಬರುತ್ತೆ, THEIR ದೇರ್ ಬರುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ಆಯ್ತಾ, ಎರರ್ಸ್ ಎಲ್ಲ ಆಗಿದೆ, ಯಾವುದನ್ನ ಆಡ್ ಮಾಡ್ಬೇಕು ಅನ್ನೋದು. ಎಸ್. ಸೊ ನೆಕ್ಸ್ಟ್ ನೋಡಿ, ಫಿಲ್ಲಿಂಗ್ ದ ಬ್ಲಾಂಕ್ಸ್ ವಿತ್ ದ ಲಿಂಕರ್ಸ್. ಲಿಂಕರ್ಸ್ ನ ನೋಡ್ತಾ ಹೋಗೋಣ ಈಗ. ಸೊ ಲಿಂಕರ್ಸ್ ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಅಲ್ಲಿ ಪಂಚ್ ನೋಸ್ ನೋ ಫ್ರೆಂಡ್ ಆರ್ ಎನಿಮಿ ಡ್ಯಾಶ್ ಓನ್ಲಿ ಜಸ್ಟಿಸ್ ಅಂತ ಇದೆ. ಸೊ ಇಲ್ಲಿ ಬಟ್ ಅಂತ ಬರುತ್ತೆ. ಏನ್ ಬರುತ್ತೆ, ಬಟ್ ಅಂತ ಬರುತ್ತೆ. ಯಾಕೆ ಬಟ್ ಅಂತ ಬರುತ್ತೆ? ಸೊ ನೋಡಿ, ಪಂಚ್ knows no friend or enemy but only justice. ಈಗ ಅರ್ಥ ಆಯ್ತಾ? ಸೆಂಟೆನ್ಸ್ ಫುಲ್ ಓದಿದಾಗ ಅರ್ಥ ಆಗುತ್ತೆ. ಸೊ ಜುಮನ್ ಹ್ಯಾಡ್ an old aunt dash had some property. ಸೊ ಇದೇನ್ ಬರುತ್ತೆ, ಹೂ ಬರುತ್ತೆ. ಹೂ WHO, ಹೂ ಹ್ಯಾಡ್ ಸಮ್ ಪ್ರಾಪರ್ಟಿ. ಓಕೆನಾ? ನೋಡಿ, ಜುಮನ್ಗೆ ಒಬ್ರ ಆಂಟಿ ಗೊತ್ತು, ಯಾರು ಅಂದ್ರೆ ಅವ್ರಿಗೆ ಸ್ವಲ್ಪ ಪ್ರಾಪರ್ಟಿ ಇದೆ ಅಂತ. ಸೊ ನೋಡಿ, ಆಲ್ಗೋ ಡಿಡ್ ನಾಟ್ ರಿಪ್ಲೈ ಡ್ಯಾಶ್ ಹರ್ ವರ್ಡ್ಸ್ ಕೆಪ್ಟ್ ರಿಂಗಿಂಗ್ ಇನ್ ಹಿಸ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಥರ್ಡ್ ಅಂತಂದ್ರೆ ಬಟ್ ಅಂತ ಆಗುತ್ತೆ. ಸೆಂಟೆನ್ಸ್ ನ ಫುಲ್ ಓದಿ ಅರ್ಥ ಆಗುತ್ತೆ ನಿಮ್ಗೆ. ಓಕೆ, ಸೊ ಈ ರೀತಿ ನಿಮ್ಗೆ ಕ್ವಶನ್ಸೇ ಕೇಳಲ್ಲ ಫಾರ್ ಹೇಳ್ಬೇಕು ಅಂತಂದ್ರೆ. ಓನ್ಲಿ ನಿಮ್ಗೆ MCQs ಇರ್ತಕ್ಕಂಥ ಪ್ರಶ್ನೆ ಇರುತ್ತೆ. ಸುಮ್ಮನೆ ಎಲ್ಲರೂ ಸ್ಕಿಪ್ ಮಾಡ್ತಿದ್ದೀರಾ ಅನ್ನೋ ಕಾರಣಕ್ಕೆ ಮತ್ತೆ ನಾನು ಕಂಪ್ಲೀಟ್ ಆಗಿ ಹೇಳ್ತಿದ್ದೀನಿ ಅಷ್ಟೇ. ಸಾಹು ಹಿಸ್ ಚಾನ್ಸ್ ಡ್ಯಾಶ್ ಪ್ರಪೋಸ್ಡ್ ದ ನೇಮ್ ಆಫ್ ಜುಮನ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಏನಿದೆ, ಆ್ಯಂಡ್ ಅಂತ ಬರುತ್ತೆ, ಆ್ಯಂಡ್ ಅಂತ ಬರುತ್ತೆ. ಓಕೆ, AND ಆ್ಯಂಡ್. ನೋಡಿ, ಸಾಹು ಸಾ ಹಿಸ್ ಚಾನ್ಸ್ ಅಂಡ್ ಪ್ರಪೋಸ್ಡ್ ದ ನೇಮ್ ಆಫ್ ಜುಮನ್. ದ ಡೆತ್ ಆಫ್ ದ ಬಲ್ಕ್ ವಾಸ್ ಅನ್ಫಾರ್ಚುನ್. ನೋಡಿ, ಸೊ ಡ್ಯಾಶ್ ಅಲ್ಗು ಕೆನ್ ನಾಟ್ ಬಿ ಬ್ಲೈಮ್ಡ್ ಫಾರ್ ಇಟ್. ಸೊ ಏನ್ ಬರುತ್ತೆ ಇಲ್ಲಿ? ಸೊ ಫಿಫ್ತ್ ಕ್ವಶನ್ಗೆ ಏನ್ ಬರುತ್ತೆ ಅಂದ್ರೆ ಬಟ್ ಅಂತ ಬರುತ್ತೆ. ಓಕೆನಾ? ಓಕೆ, ಬಟ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಡಿ. ಸೊ ಇದು ಬೇಡ, ಸುಮ್ಮನೆ ನಿಮ್ಗೆ ಲೆಸನ್ ಸಂಬಂಧಪಟ್ಟಿದೆ. ಸೊ ದಿಸ್ ಈಸ್ ಆಲ್ಸೋ, ಇದೆಲ್ಲವೂ ಕೂಡ ಲೆಸನ್ ಸಂಬಂಧಪಟ್ಟಿದೆ. ಸೊ ನೋಡ್ತಾ ಇದ್ದೀರಾ ಇಲ್ಲಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಇದೆ. ಇದೆಲ್ಲ ಹೂಸ್ ಅಂಡ್ ದೀಸ್ ಇದೆ ಸ್ನೇಹಿತರೆ. ಲೆಟರ್ ರೈಟಿಂಗ್ ಇದೆ. ಓಕೆನಾ? ಲೆಟರ್ ರೈಟಿಂಗ್ ಇದೆ ಇದು. ಸೊ ನೋಡಿ, ಇಲ್ಲಿ ಇದೆಲ್ಲವೂ ಕೂಡ ಲೆಟರ್ ರೈಟಿಂಗ್ ಇದೆ. ಸರಿನಾ? ಈ ರೈಟ್ ದ ಎಸ್ಸೆ ಇದೆ, ರೈಟ್ ದ ಎಸ್ಸೆ, ಜಸ್ಟಿಸ್ ಬಗ್ಗೆ, ಫ್ರೆಂಡ್ಶಿಪ್ ಬಗ್ಗೆ, ವಿಲೇಜ್ ಬಗ್ಗೆ 5 ಮಾರ್ಕ್ಸ್ ಇದೆ ನೋಡಿ. ಇದು ನಿಮ್ಗೆ GPTL ಬರುತ್ತೆ. ಎಲ್ಲಿ ಬರುತ್ತೆ? GPTL ಬರುತ್ತೆ. ಓಕೆನಾ? HSTRಗೂ ಬರಲ್ಲ, PSTRಗೂ ಬರಲ್ಲ. ಡೋಂಟ್ ವರಿ. ಓಕೆ, ಇದು ಹೂಸ್ ಅಂಡ್ ದಿಸ್ ಇದೆ, ಇದು ಬೇಡ. ಸೊ ನೋಡಿ, ಇಲ್ಲೊಂದು ಪ್ಯಾಸೇಜ್ ಇದೆ. ಈ ಪ್ಯಾಸೇಜ್ ಕೂಡ ಟೈಮ್ ತಗೊಳುತ್ತೆ, ಬೇಡ ಅದು. ನೋಡಿ, ಇದು ಲೆಟರ್ ರೈಟಿಂಗ್ ಇದೆ. ಇದು ಕೂಡ ಹೂಸ್ ಅಂಡ್ ದಿಸ್ ಇದೆ ಅಲ್ಲ, ಎಲ್ಲಿ ಸ್ಕಿಪ್ ಮಾಡಿಲ್ಲ ಅಲ್ವಾ? ಸುಮ್ಮನೆ ನೋಡ್ತಾ ಇದ್ದೀನಿ ನಾನು. ಎಸ್, ಓಕೆ ಓಕೆ. ನೋಡಿ, ಇದು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ. ನೆಕ್ಸ್ಟ್ ಏನಿದೆ ಅಂತಂದ್ರೆ, ನೆಕ್ಸ್ಟ್ ನೋಡೋಣ,
ಸ್ವಲ್ಪ ಇದ್ರೆ ಮುಗಿಸೇ ಬಿಡ್ತೀನಿ. ಜಾಸ್ತಿ ಇದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಯಾಕಂದ್ರೆ ಒಂದೇ ವಿಡಿಯೋಲಿ ನಿಮ್ಗೆ ತಲೆ ತಿನ್ನಲ್ಲ, ಒಂದೇ ವಿಡಿಯೋಲಿ ತಲೆ ತಿನ್ನಲ್ಲ ನಿಮಗೆ. ಓಕೆನಾ? ಓಕೆ, ತುಂಬಾ ಇದೆ ಇದು. ಸೊ ನೆಕ್ಸ್ಟ್ ವಿಡಿಯೋಲಿ ತಗೊಂಡ್ ಬರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ತರ ವಿಡಿಯೋಸ್ನ ನೋಡ್ತಾ ಇರಿ. ಓಕೆ, ಇದೇ ನಿಮ್ಗೆ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು. ನಿಮ್ಮ ಯಾರೆಲ್ಲ ಶಿಕ್ಷಕರ ನೇಮಕಾತಿಗಾಗಿ ರೆಡಿ ಆಗ್ತಿದ್ದಾರೆ ಫ್ರೆಂಡ್ಸ್, ಅವರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.